Question number 5. What is sludge? Okay, sludge andre ಏನು? Explain how it is treated. ಯಾವ ರೀತಿ ಟ್ರೀಟ್ ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಸ್ಲಡ್ಜ್ ಅಂದ್ರೆ ಏನು, ಯಾವ ರೀತಿ ಅದನ್ನ ಟ್ರೀಟ್ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅಂಡ್ ದ ಆನ್ಸರ್ ಇಸ್ semi solids such as feces that settle down during wastewater treatment are called sludge. This sludge is removed using a scraper. And then transfer to a tank where it is decomposed by anaerobic ಅಂತ ಹೇಳ್ತೀವಿ ಇದಕ್ಕೆ. anaerobic bacteria to produce biogas. This biogas is used as a low cost fuel for heating, cooking, etc. It is also used to produce electricity. ಸೊ ಏನು ಸ್ಲಡ್ಜ್ ಅಂದ್ರೆ ಏನು ಅಂಡ್ ಯಾವ ರೀತಿ ಇದನ್ನ ಟ್ರೀಟ್ ಮಾಡ್ತಾರೆ ಅಂತ ಕ್ವೆಶನ್ ಅಲ್ವಾ. ಸೊ ದ ಆನ್ಸರ್ ಇಸ್ ಸೆಮಿ ಸಾಲಿಡ್ ಸಚ್ ಆಸ್ ಫೀಸಸ್ ದಟ್ ಸೆಟಲ್ ಡೌನ್ ಡ್ಯೂರಿಂಗ್ ದ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಈಸ್ ಕಾಲ್ಡ್ ಸ್ಲಡ್ಜ್. ಸೊ ಈ ಸೆಮಿ ಸಾಲಿಡ್ಸ್ ಏನು ಹ್ಯೂಮನ್ ವೇಸ್ಟ್ ಅಂತ ಹೇಳ್ತೀವಿ ಅಲ್ವಾ, ಸೊ ದಟ್ ಒನ್. ಸೊ ಆ ಹ್ಯೂಮನ್ ವೇಸ್ಟ್ ಅನ್ನೋದು ಈ ವೇಸ್ಟ್ ವಾಟರ್ ಅಲ್ಲಿ ಕೆಳಗಡೆ ಸೆಟಲ್ ಆಗಿರುತ್ತೆ. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ, ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ನಮ್ಗೆ ಅದು ಕೆಳಗಡೆ ಸೆಟಲ್ ಆಗಿರುತ್ತೆ. ಸೊ ಅದನ್ನೇ ನಾವು ಸ್ಲಡ್ಜ್ ಅಂತ ಹೇಳ್ತೀವಿ. ದಿಸ್ ಸ್ಲಡ್ಜ್ ಈಸ್ ರಿಮೂವ್ಡ್ ಯೂಸಿಂಗ್ ಎ ಸ್ಕ್ರಾಪರ್. ಸೊ ಇದನ್ನ ಯಾವ್ದ್ರಿಂದ ರಿಮೂವ್ ಮಾಡ್ತಾರೆ, ಸ್ಕ್ರಾಪರ್ ಇಂದ ರಿಮೂವ್ ಮಾಡ್ತಾರೆ. ಅಂಡ್ ದೆನ್ ಟ್ರಾನ್ಸ್ಫರ್ ಟು ಎ ಟ್ಯಾಂಕ್. ಸೊ ನೆಕ್ಸ್ಟ್ ಅದನ್ನ ಒಂದು ಟ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ವೇರ್ ಇಟ್ ಈಸ್ ಡಿಕಂಪೋಸ್ಡ್ ಬೈ ಅನರೋಬಿಕ್ ಬ್ಯಾಕ್ಟೀರಿಯಾ ಟು ಪ್ರೊಡ್ಯೂಸ್ ಬಯೋಗ್ಯಾಸ್. ಸೊ ಅಲ್ಲಿ ಅದು ಈ ಅನರೋಬಿಕ್ ಬ್ಯಾಕ್ಟೀರಿಯಾ ಅನ್ನೋದು ಡಿಕಂಪೋಸ್ ಮಾಡುತ್ತೆ. ಓಕೆ, ಸೊ ಅಲ್ಲಿ ಆ ಟ್ಯಾಂಕ್ ಅಲ್ಲಿ ಈ ಸ್ಲಡ್ಜ್ ಅನ್ನೋದನ್ನ ರಿಮೂವ್ ಮಾಡಿದಾಗ ದಿ ಸ್ಲಡ್ಜ್ ಅನ್ನೋದು ರಿಮೂವ್ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಈ ಸ್ಕ್ರಾಪರ್ ಇಂದ ಇದು ರಿಮೂವ್ ಆದಾಗ ನೆಕ್ಸ್ಟ್ ಅದನ್ನ ಒಂದು ಟ್ಯಾಂಕ್ ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಈ ಅನರೋಬಿಕ್ ಬ್ಯಾಕ್ಟೀರಿಯಾದಿಂದ ಇದು ಡಿಕಂಪೋಸ್ ಅನ್ನೋದು ಆಗುತ್ತೆ. ಏನಾಗಿ ಟು ಪ್ರೊಡ್ಯೂಸ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ಲಿ ಅಂದ್ರೆ ಬಯೋಗ್ಯಾಸ್ ನ ಇದು ಡಿಕಂಪೋಸ್ ಆಗಿ ಬಯೋಗ್ಯಾಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ,
This biogas is used as a low cost fuel. ಸೊ ಇದು ಈ ಬಯೋಗ್ಯಾಸ್ ಅನ್ನೋದು ತುಂಬಾ ಕಮ್ಮಿ ಕಾಸ್ಟ್ ಆಗಿ ಸೆಲ್ ಆಗುತ್ತೆ. ಓಕೆನಾ, ಫ್ಯೂಯಲ್ ಆಗಿ ಈ ಕಮ್ಮಿ ಕಾಸ್ಟ್ ಆಗಿರುವಂತ ಫ್ಯೂಯಲ್ ಆಗಿ ಇದನ್ನ ಸೆಲ್ ಮಾಡ್ತಾರೆ. ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ ಹೀಟಿಂಗ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು. ಇಟ್ ಈಸ್ ಆಲ್ಸೋ ಯೂಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಸೊ ಇದು ಹೀಟಿಂಗ್ಗೆ ಮತ್ತೆ ಕುಕಿಂಗ್ಗೆ ಎಲ್ಲ ಇದು ಎಲೆಕ್ಟ್ರಿಸಿಟಿನ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಇಸ್ ಕ್ವೆಶ್ಚನ್ ನಂಬರ್ 6. Question number 6. Untreated human excreta is a health hazard. Is a health hazard. Explain. ಸೊ ಅನ್ಟ್ರೀಟ್ ಮಾಡದೆ, ಓಕೆ, ಟ್ರೀಟ್ ಮಾಡಿದ್ರ ಅನ್ಟ್ರೀಟ್ ಮಾಡದೆ, ಓಕೆ, ವಿತೌಟ್ ಟ್ರೀಟಿಂಗ್ ಮಾಡಿದಾಗ ನಾವು ಹ್ಯೂಮನ್ ವೇಸ್ಟ್ ಇರುತ್ತಲ್ವಾ, ಸೊ ಅದನ್ನ ಅನ್ಟ್ರೀಟೆಡ್ ಮಾಡಿದ್ರೆ ಯಾವ ರೀತಿ ಈ ಹೆಲ್ತ್ಗೆ ಅಜಾರ್ಡ್ ಅನ್ನೋದು ಆಗುತ್ತೆ, ಎಕ್ಸ್ಪ್ಲೈನ್ ಮಾಡಿ. ಹೆಲ್ತ್ಗೆ ಹಾರ್ಮ್ಫುಲ್ ಆಗುತ್ತೆ ಯಾವ ತರ, ಓಕೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾರೆ. ಅಂಡ್ ದ ಆನ್ಸರ್ ಇಸ್ untreated human excreta excretions are a health hazard. Health hazard. It causes pollution of soil and water, including the groundwater. Thus, it contaminates the sources of water from which people collect water for drinking and household purposes. When this contaminated water is used for drinking, it can cause diseases such as cholera, typhoid, hepatitis, dysentery, etc., which may
even lead to death. ಓಕೆನಾ? ಸೊ ಇಲ್ಲಿ ಯಾವ ರೀತಿ ಅನ್ಟ್ರೀಟೆಡ್ ಎಕ್ಸ್ಕ್ರೀಟಾ ಅನ್ನೋದು ನಮಗೆ ಹೆಲ್ತ್ ಹಜಾರ್ಡ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇಲ್ಲಿ ಈ ಅನ್ಟ್ರೀಟೆಡ್ ಹ್ಯೂಮನ್ ಎಕ್ಸ್ಕ್ರೀಷನ್ಸ್ ಆರ್ ದ ಹೆಲ್ತ್ ಹಜಾರ್ಡ್. ಸೊ ಇವು ಹೆಲ್ತ್ ಹಜಾರ್ಡ್ಸ್ ಅನ್ನೋದು ಆಗುತ್ತೆ. ಇಟ್ ಕಾಸಸ್ ಪಲ್ಯೂಷನ್ ಆಫ್ ಎ ಸಾಯಿಲ್ ಅಂಡ್ ವಾಟರ್ ಇನ್ಕ್ಲೂಡಿಂಗ್ ದ ಗ್ರೌಂಡ್ ವಾಟರ್. ಸೊ ಇಲ್ಲಿ ಏನೇನ ಪಲ್ಯೂಷನ್ ಅನ್ನೋದು ಮಾಡುತ್ತೆ, ಇದು ಹ್ಯೂಮನ್ ಎಕ್ಸ್ಕ್ರೀಷನ್ಸ್ ಅನ್ನೋದು ಏನೇನನ್ನ ಪಲ್ಯೂಷನ್ ಮಾಡುತ್ತೆ ಅಂದ್ರೆ ಸಾಯಿಲ್ ನ, ವಾಟರ್ ನ ಅಂಡ್ ನಮ್ಮ ಗ್ರೌಂಡ್ ವಾಟರ್ ನ ಸಹ ಇದು ಪಲ್ಯೂಟ್ ಮಾಡುತ್ತೆ. And thus it contaminates the source of a water from which people collect water for drinking and household purposes. So ಇದನ್ನೇ ಅಲ್ಲ. ಓಕೆ, ಸೊ ಗ್ರೌಂಡ್ ವಾಟರ್ ಮತ್ತೆ ವಾಟರ್ ಪಲ್ಯೂಷನ್ ಮತ್ತೆ ಸಾಯಿಲ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ವಾಟರ್ ಪಲ್ಯೂಷನ್ ಅನ್ನೋದು ಆಗ್ತಾ ಇದೆ ಅಲ್ವಾ. ಸೊ ಈ ವಾಟರ್ ಸೋರ್ಸಸ್ ಏನಿದೆಯೋ ಅದನ್ನು ಸಹ, ವಾಟರ್ ಯಾವ ಸೋರ್ಸಸ್ ವಾಟರ್ ಅಂತ ಹೇಳಿದ್ರೆ ನಾವು ಈ ಲೇಕ್ಸ್ ಆಗಿರ್ಬೋದು, ಸೀಸ್, ರಿವರ್ಸ್, ಸೊ ಇವೆಲ್ಲಾನು ಸಹ ಇದು ಕಂಟಾಮಿನೇಟ್ ಮಾಡುತ್ತೆ ಅಂತ. ಓಕೆ, ಅಂಡ್ ಈ ಸೋರ್ಸಸ್ ಇಂದ ಏನೇನ್ ವಾಟರ್ ಅನ್ನೋದು ಕಲೆಕ್ಟ್ ಮಾಡ್ತಾರೋ ಪೀಪಲ್ಸ್, ಸೊ ಫಾರ್ ಡ್ರಿಂಕಿಂಗ್ ಆಗಿರ್ಬೋದು, ಹೌಸ್ ಹೋಲ್ಡ್ ಪರ್ಪಸಸ್ ಆಗಿರ್ಬೋದು. ಓಕೆ, ವೆನ್ ದಿಸ್ ಕಂಟಾಮಿನೇಟೆಡ್ ವಾಟರ್ ಈಸ್ ಯೂಸ್ಡ್ ಫಾರ್ ಡ್ರಿಂಕಿಂಗ್, ಸೊ ಇದನ್ನ ಈ ಕಂಟಾಮಿನೇಟ್ ಆಗಿರುವಂತ ವಾಟರ್ ಅನ್ನೋದು ಯೂಸ್ ಮಾಡಿದ್ರೆ ಡ್ರಿಂಕಿಂಗ್ ಪರ್ಪಸ್ಗೆ, ಇದು ಕೆಲವೊಂದು ಡಿಸೀಸಸ್ ಅನ್ನೋದನ್ನ ಕಾಸ್ ಮಾಡುತ್ತೆ. ಓಕೆ, ಸೊ ಕೆಲವೊಂದು ಡಿಸೀಸಸ್ ಅನ್ನೋದನ್ನ ಕಾಸ್ ಮಾಡುತ್ತೆ. ಸೊ ಯಾವ್ಯಾವ ಡಿಸೀಸಸ್ ಅಂತ ಹೇಳಿದ್ರೆ ಕಾಲರಾ, ಟೈಫಾಯ್ಡ್, ಹೆಪಟೈಟಿಸ್ ಅಂಡ್ ಡೈಸೆಂಟ್ರಿ. ಸೊ ಈ ಕಾಲರಾ, ಟೈಫಾಯ್ಡ್, ಹೆಪಟೈಟಿಸ್, ಡೈಸೆಂಟ್ರಿ ಅನ್ನೋ ಕಾಸಸ್ ನ, ಡಿಸೀಸಸ್ ನ ಕಾಸ್ ಮಾಡುತ್ತೆ. ಓಕೆನಾ, ವಿಚ್ ಮೇ ಈವನ್ ಲೀಡ್ ಟು ಡೆತ್. ಸೊ ಈ ಡಿಸೀಸಸ್ ಅಲ್ಲ, ಡೆತ್ ಸಹ ಇದರಿಂದ ಕಾಸ್ ಆಗುತ್ತೆ. ಓಕೆನಾ, ಸೊ ಅದಕ್ಕೆ ನಾವು ಹ್ಯೂಮನ್ ಎಕ್ಸ್ಕ್ರೀಟಾನ ಯಾವಾಗ್ಲೂ ಟ್ರೀಟ್ ಮಾಡಬೇಕು. ಓಕೆನಾ, ಸೊ next question is question number 7. Question number 7. Name 2 chemicals used to disinfect water. ಸೊ ಇಲ್ಲಿ ನೇಮ್ 2 ಕೆಮಿಕಲ್ಸ್ ಯೂಸ್ಡ್ ಟು ಡಿಸ್ಇನ್ಫೆಕ್ಟ್ ವಾಟರ್. ಸೊ ಎರಡು ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ, ವಾಟರ್ ನ ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ. ಸೊ ಇಲ್ಲಿ ಡಿಸ್ಇನ್ಫೆಕ್ಟ್ ಅಂದ್ರೆ ಇನ್ಫೆಕ್ಷನ್ಸ್ ಇಂದ ದೂರ ಅಂತ. ಓಕೆ, ಸೊ ಡಿಸ್ಇನ್ಫೆಕ್ಟೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತ 2 ಕೆಮಿಕಲ್ಸ್ ನ ನೇಮ್ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ದ ಆನ್ಸರ್ ಇಸ್ 2 chemicals used to disinfect water are chlorine and ozone. ಸೊ ಯಾವ ಎರಡು ಅಂತ ಹೇಳಿದ್ರೆ, ಯಾವ ಎರಡು ಡಿಸ್ಇನ್ಫೆಕ್ಟೆಂಟ್ ಕೆಮಿಕಲ್ಸ್. ಓಕೆ, ಡಿಸ್ಇನ್ಫೆಕ್ಟೆಂಟ್ ಕೆಮಿಕಲ್ಸ್ ಯಾವ್ಯಾವು ಎರಡು ಅಂತ ಹೇಳಿದ್ರೆ ದಟ್ ಆರ್ ಕ್ಲೋರಿನ್ ಟ್ಯಾಬ್ಲೆಟ್ಸ್. ಆಲ್ರೆಡಿ ನಾವು ಸ್ಲಡ್ಸ್ ನ ಟ್ರೀಟ್ ಮಾಡ್ಬೇಕಾದ್ರೆ ಮತ್ತೆ ವಾಟರ್ ವಾಟರ್ ಅನ್ನೋದು ಯಾವ ರೀತಿ ಕ್ಲಾರಿಫೈಡ್ ವಾಟರ್ ಆಗಿ ಮಾಡ್ತೀವಿ, ವೇಸ್ಟ್ ವಾಟರ್ ನ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, ಅಲ್ಲಿ ನಾವು ಯೂಸ್ ಮಾಡಿದ್ವಿ ಅಲ್ವಾ ಈ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಅನ್ನೋದನ್ನ ಲಾಸ್ಟ್ ಸ್ಟೇಜ್ ಅಲ್ಲಿ ಯೂಸ್ ಮಾಡಿದ್ವಿ ಅಲ್ವಾ. ಸೊ ಇದನ್ನ ಫಿಲ್ಟರ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಈ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಮತ್ತೆ ಓಸೋನ್, ಈ ಎರಡು ಕೆಮಿಕಲ್ಸ್ ನ ನಾವು ವಾಟರ್ ನ ಡಿಸ್ಇನ್ಫೆಕ್ಟ್ ಇಂದ ಇನ್ಫೆಕ್ಷನ್ಸ್ ಇಂದ ಕಾಪಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಅಂಡ್ ನೆಕ್ಸ್ಟ್ ಇಸ್ ಕ್ವೆಶ್ಚನ್ ನಂಬರ್ 8. Question number 8. Explain the function
of bar screens in a wastewater treatment plant. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಓಕೆ, ಏನು ಬಾರ್ ಸ್ಕ್ರೀನ್ಸ್ ಫಂಕ್ಷನ್ ಏನು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾರೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಯಾವ ರೀತಿ ಈ ಬಾರ್ ಸ್ಕ್ರೀನ್ಸ್ ಅನ್ನೋದು ಯೂಸ್ ಆಗುತ್ತೆ, ಫಂಕ್ಷನ್ ಏನ್ ಮಾಡುತ್ತೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆನ್ಸರ್ ಇಸ್ in a wastewater treatment plant, bar screen removes large objects from water. The wastewater is allowed to pass through bar screen so that large solid objects such as rags, napkins, sticks, cans, plastic bags, polythene, etc. present when wastewater can be removed. ಸೊ ಇಲ್ಲಿ ಯಾವ ರೀತಿ ಫಂಕ್ಷನ್ ಬಾರ್ ಸ್ಕ್ರೀನ್ ಫಂಕ್ಷನ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ನೀವು ಬಾರ್ ಸ್ಕ್ರೀನ್ ಡಯಾಗ್ರಾಮ್ ನೋಡಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಅದರದ್ದು ಏನ್ ಫಂಕ್ಷನ್ ಇಲ್ಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಏನ್ ಫಂಕ್ಷನ್ ಅಂತ ಹೇಳಿದ್ರೆ, ದಟ್ ಈಸ್ ಇನ್ ಅ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಾರ್ ಸ್ಕ್ರೀನ್ ರಿಮೂವ್ಸ್ ಲಾರ್ಜ್ ಆಬ್ಜೆಕ್ಟ್ಸ್ ಫ್ರಮ್ ವಾಟರ್. ಸೊ ಇಲ್ಲಿ ಈ ಬಾರ್ ಸ್ಕ್ರೀನ್ ಅನ್ನೋದು ದೊಡ್ಡ ಆಬ್ಜೆಕ್ಟ್ಸ್ ಅನ್ನೋದನ್ನ, ಈ ವೇಸ್ಟ್ ವಾಟರ್ ಅಲ್ಲಿ ಇರುವಂತ ದೊಡ್ಡ ಆಬ್ಜೆಕ್ಟ್ಸ್ ಅನ್ನೋದನ್ನ ರಿಮೂವ್ ಮಾಡುತ್ತೆ. ಓಕೆನಾ? ದ ವೇಸ್ಟ್ ವಾಟರ್ ಈಸ್ ಅಲೌಡ್ ಟು ಪಾಸ್ ಥ್ರೂ ಬಾರ್ ಸ್ಕ್ರೀನ್. ಸೊ ಈ ವೇಸ್ಟ್ ವಾಟರ್ ಅನ್ನೋದನ್ನ ಬಾರ್ ಸ್ಕ್ರೀನ್ ಒಳಗಡೆ ಪಾಸ್ ಮಾಡಕ್ಕೆ ಬಿಡ್ತಾರೆ. ಸೊ ದಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಾರ್ಜ್ ಸಾಲಿಡ್ ಆಬ್ಜೆಕ್ಟ್ಸ್ ಅನ್ನೋದು ಸಚ್ ಆಸ್ ರ್ಯಾಕ್ಸ್ ಆಗಿರ್ಬೋದು, ನ್ಯಾಪ್ಕಿನ್ಸ್ ಆಗಿರ್ಬೋದು, ಸ್ಟಿಕ್ಸ್ ಆಗಿರ್ಬೋದು, ಕ್ಯಾನ್ಸ್ ಆಗಿರ್ಬೋದು, ಅಂಡ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಪಾಲಿಥಿನ್. ಸೊ ಇವೆಲ್ಲಾನು ಪ್ರೆಸೆಂಟ್ ಇನ್ ಎ ವೇಸ್ಟ್ ವಾಟರ್ ಕ್ಯಾನ್ ಬಿ ರಿಮೂವ್ಡ್. ಸೊ ಇದೆಲ್ಲಾನು ಈ ರೀತಿಯ ಲಾರ್ಜ್ ದೊಡ್ಡ ಆಬ್ಜೆಕ್ಟ್ಸ್ ಅನ್ನೋದು ಈ ವೇಸ್ಟ್ ವಾಟರ್ ಅಲ್ಲಿ ಇರೋದೆಲ್ಲಾನು ಈ ಬಾರ್ ಸ್ಕ್ರೀನ್ಸ್ ಇಂದ ರಿಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಈ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ನಾವು ಬಾರ್ ಸ್ಕ್ರೀನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ದ ಫಂಕ್ಷನ್ ಇಸ್ ಇಟ್ ರಿಮೂವ್ಸ್ ಲಾರ್ಜ್ ಆಬ್ಜೆಕ್ಟ್ಸ್ ಸಚ್ ಆಸ್ ಯಾವ್ಯಾವು ಅಂತ ಹೇಳಿದ್ರೆ, ರ್ಯಾಕ್ಸ್ ಆಗಿರ್ಬೋದು, ನ್ಯಾಪ್ಕಿನ್ಸ್, ಸ್ಟಿಕ್ಸ್, ಕ್ಯಾನ್ಸ್, ಪ್ಲಾಸ್ಟಿಕ್ ಬ್ಯಾಗ್ಸ್, ಪಾಲಿಥಿನ್ ಬ್ಯಾಗ್ಸ್ ಆಗಿರ್ಬೋದು. ಸೊ ಈ ಎಲ್ಲದನ್ನು ಏನ್ ವೇಸ್ಟ್ ವಾಟರ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೋ ಅದನ್ನೆಲ್ಲಾನು ಇದು ರಿಮೂವ್ ಮಾಡುತ್ತೆ. ಓಕೆನಾ?